ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ನೋಡಿ, ಇದು ಒಂದು ಮಂಗಳವಾರದ ಬ್ಲಾಗು. ಈ ಬ್ಲಾಗಲ್ಲಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಬನ್ನಿ ವಿಡಿಯೋಗೆ ಹೋಗೋಣ. ನೋಡಿ, ಮೊದಲಿಗೆ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪ್ರತಿನಿತ್ಯನೂ ನಾನು ಇಲ್ಲಿ ಗೊತ್ತೇ ಇದೆ ನಿಮಗೆಲ್ಲ, ನಾನು ಕ್ಲಾತಿಂಗ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಬಟ್ಟೆದು ಅಂತ. ಅಲ್ಲೂ ಕೂಡ ಗಲ್ಲ ಅಂತ ಹೇಳ್ತಾರಲ್ವ, ದುಡ್ಡುಗಳು ಈಗ ಬಂದಿದ್ದು ಅಮೌಂಟನ್ನೆಲ್ಲ ಅಲ್ಲಿಗೆ ಹಾಕ್ತಾ ಇರ್ತೀನಿ. ಅದಕ್ಕೂ ಕೂಡ ಪೂಜೆ ಮಾಡ್ತೀನಿ, ಮತ್ತು ಬಟ್ಟೆಗೂ ಕೂಡ ಪೂಜೆ ಮಾಡ್ಕೊಳ್ತೀನಿ. ಪ್ರತಿನಿತ್ಯನೂ ಪೂಜೆ ಮಾಡ್ತೀನಿ. ನಾನು ಪೂಜೆ ಮಾಡ್ದಲ್ಲೇ ಇದ್ದಿದ್ದ ದಿನ ಅಂದರೆ ಏನಾದರೂ ಪೀರಿಯಡ್ ಇದ್ದಿದ್ದ ದಿನ ನನ್ನ ಮಕ್ಕಳು ಮಾಡ್ತಾರೆ, ಇಲ್ಲ ನಮ್ಮ ಮನೆಯವ್ರು ಮಾಡ್ತಾರೆ, ಯಾರಾದರೂ ಅಷ್ಟೇ ಡೈಲಿ ಪ್ರತಿನಿತ್ಯ ಪೂಜೆ ಮಾಡ್ತೀನಿ. ನನಗಂತೂ ಇತ್ತೀಚೆಗೆ ಬಟ್ಟೆ ಬಿಸ್ನೆಸ್ ಮಾಡ್ತಿರೋದ್ರಿಂದ ತುಂಬ ಖುಷಿ, ತುಂಬ ಆಕ್ಟಿವ್ ಆಗಿರ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ. ನಾವು ಎಷ್ಟು ಬ್ಯುಸಿಯಾಗಿರ್ತೀವೋ ಅಷ್ಟು ಆಕ್ಟಿವ್ ಆಗಿರ್ತೀವಿ ಅನ್ನೋದು ನನ್ನ ಇದು ಕಾನ್ಸೆಪ್ಟು. ನಮಗೇನಾದರೂ ಕೆಲಸ ಕಮ್ಮಿ ಆಯಿತು ಅಂದರೆ ಸಿಕ್ಕಾಬಟ್ಟೆ ಲೇಝಿ ಆಗಿಬಿಡ್ತೀವಿ. ಅದರಲ್ಲೂ ಈಗ ಈ ಆಷಾಢದ ವಾತಾವರಣದಲ್ಲಿ ಯಾವಾಗಲೂ ಮಲಗಬೇಕು ಅನಿಸುತ್ತೆ. ಬಟ್ ನಾನು ಆ ಥರ ಯಾವತ್ತೂ ಮಾಡಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದರೆ ನಾನು ಮಲಗದೆ ರಾತ್ರಿ 10 ಗಂಟೆಗೆ ಒಂದು ಸ್ವಲ್ಪ ಹೊತ್ತಾಗಲಿ ರೆಸ್ಟು ಕೂಡ ಮಾಡಲ್ಲ ನಾನು. ನನಗೆ ಟೈಮ್ ಸಿಕ್ಕಿದಾಗೆಲ್ಲ ಏನಾದರೂ ಮಾಡ್ತಿರ್ತೀನಿ. ಇನ್ನು ತಿಂಡಿಗೆ ಬಂದು ದೋಸೆ ಮತ್ತು ಸಾಗು ಮಾಡ್ಕೊಂಡಿದ್ದೆ, ತರಕಾರಿ ಸಾಗು. ಅದಕ್ಕೆಲ್ಲ ನೋಡಿ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸಿದ ತಕ್ಷಣ ತಿಂಡಿಗೆ ಬಂದುಬಿಡ್ತೀನಿ. ಒಂದೊಂದು ದಿವಸ ಪೂಜೆ ಮಾಡಬೇಕಾದ್ರೇ ತಿಂಡಿನೂ ಏನಾದರೂ ಈಗ ಕುಕ್ಕರ್ ಗಿಡ ಅಂಥದ್ದು ರೈಸ್ ಐಟಮ್ ಏನಾದರೂ ಪಲಾವು ಈ ಥರದ್ದೇನಾದರೂ ಮಾಡಿದಾಗ ಟೊಮೊಟೊ ಬಾತ್ ಈ ಥರದ್ದು ತಿಂಡಿ ಮಾಡಿಬಿಟ್ಟೇ ಪೂಜೆಗೆ ಹೋಗ್ತೀನಿ. ಹೆಂಗೆ ಟೈಮ್ ಅಡ್ಜಸ್ಟ್ ಆಗುತ್ತೋ ಹಾಗೆ. ಬಟ್ 7 ಗಂಟೆ 6:30 7 ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಆಗೋಗಿರುತ್ತೆ. 8 ಗಂಟೆ ಅಷ್ಟೊತ್ತಿಗೆ ತಿಂಡಿ ರೆಡಿ ಇರುತ್ತೆ. ತಿಂಡಿ 8:15ಗೆಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ನಮ್ಮ ಮನೆಯವರು ಕೆಲಸದ ಹತ್ರ ಹೋಗ್ಬೇಕಲ್ವಾ. ಹಾಗಾಗಿ ಬೇಗನೆ ತಿಂಡಿ ಎಲ್ಲ ಆಗುತ್ತೆ. ಬೇಗ ಎದ್ದಾಳೋದ್ರಿಂದ ಹೆಣ್ಮಕ್ಳು ಬೆಸ್ಟ್ ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ ತಕ್ಷಣ 10 ಗಂಟೆಗೆ ಫುಲ್ ಫ್ರೀ ಆಗಿ ಹೋಗ್ಬಿಡ್ತೀನಿ ನಾನು. ಅಷ್ಟೊತ್ತಿಗೆ ಏನಾದರೂ ಸ್ವಲ್ಪ ಸಾಂಬಾರು ಏನಾದರೂ ಮಾಡಿಟ್ಕೊಂಡ್ರೆ ರೈಸು ಮುದ್ದೆ ಆಮೇಲೆ ಮಾಡ್ಕೊಳ್ಬೋದು. ಹಾಗೆ ನೋಡಿ, ಈಗ ಸಾಗುಗೆಲ್ಲ ರೆಡಿ ಮಾಡಿಕೊಂಡು ದೋಸೆಗೆ ನೆನೆಸಿದ್ದೆ, ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೈಟೇನೆ ದೋಸೆಗೆ ನೆನೆಸಿ ರುಬ್ಬಿಟ್ಟಿದ್ದೆ. ಇವಾಗ ಸಾಗು ಮಾಡಿಬಿಟ್ಟು ಅದಕ್ಕೆ ಚಟ್ನಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚಟ್ನಿಗೆಲ್ಲ ರೆಡಿ ಮಾಡಿದ್ದೀನಿ. ಎಲ್ಲರೂ ಚೆನ್ನಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹೀಗೆ ನಿಮ್ಮ ಸಪೋರ್ಟು ಯಾವಾಗಲೂ ಇರಲಿ. ನೋಡಿ, ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಮಕ್ಕಳು ಕೂಡ ಅಷ್ಟೇ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ. ಏನಾದ್ರೂ ಒಂದು ಕಸ ಗುಡಿಸೋದಾಗ್ಬೋದು, ಮ್ಯಾಟ್ಗಳು ಕೊಡುವ ಎಲ್ಲದರಲ್ಲೂ. ನನ್ನ ಹಸ್ಬೆಂಡು ಅಷ್ಟೇ, ನನ್ನ ಮಕ್ಕಳು ಅಷ್ಟೇ. ನಾನೊಂದು ಮಾಡ್ತಿದ್ರೆ ಅವರೊಂದು ಏನಾದರೂ ಹೆಲ್ಪ್ ಮಾಡಿಕೊಡ್ತಾರೆ. ಇತ್ತೀಚೆಗೆ ವೆಯ್ಟ್ ಲಾಸ್ ಕೂಡ ಮಾಡ್ತಾಯಿದ್ದೀನಿ. ವಿಡಿಯೋದಲ್ಲಿ ಸಿರಿಧಾನ್ಯಗಳದ್ದು ಬಗ್ಗೆ ತೋರಿಸಿದ್ದೆ ಅಲ್ವಾ, ಈ ವಿಡಿಯೋದಲ್ಲಿ ನಾನು ಆ ಸಿರಿಧಾನ್ಯ ಹಿಟ್ಟಿಂದ ಅಂಬ್ಲಿ ಕೂಡ ಮಾಡ್ಕೊಂಡಿದ್ದೀನಿ. ತುಂಬ ಕೆಲಸ ಇರುತ್ತೆ, ಬಟ್ ಆದ್ರೂ ಏನು ಮಾಡೋಂಗಿಲ್ಲ. ಕೆಲಸ ಇದ್ದಷ್ಟು ಇಷ್ಟಪಟ್ಟು ಮಾಡ್ತೀನಿ ನಾನು. ನನ್ನ ವಿಡಿಯೋಸ್ಗಳು ನೋಡಿರೋರಿಗೆಲ್ಲರಿಗೂ ಗೊತ್ತಿರುತ್ತೆ, ನಾನು 5 ನಿಮಿಷ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ನೋಡಿ, ಸಾಗುಗೆಲ್ಲ ರೆಡಿ ಆಯಿತು. ಈಗ ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಸಣ್ಣ ಕಟ್ ಮಾಡ್ಕೊಂಡು ಒಂದು ತಪ್ಪಿದ್ರೆ 2 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು, ರೆಡಿ ಇರುತ್ತೆ. ರುಬ್ಬಿಟ್ಟು ಕೂಡ ಮಾಡ್ತೀನಿ ಸಾಗು, ಬಟ್ ಇದು ದೋಸೆಗೆ ಚೆನ್ನಾಗಿರುತ್ತೆ. ಈ ಥರ ಫುಲ್ಲು ಈರುಳ್ಳಿ ಮಸಾಲೆ, ನಾವೇನು ಉಪ್ಪಿಟ್ಟು ಮಸಾಲೆ ಮಾಡ್ತೀವಿ, ಆ ಸಾಗು ಚೆನ್ನಾಗಿರುತ್ತೆ ದೋಸೆಗೆ ಕಾಂಬಿನೇಷನು. ಹಾಗಾಗಿ ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಸಿ ತೆಂಗಿನಕಾಯಿ ಅಂತೂ ಯಾವಾಗಲೂ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಒಂದು ಸಲ ಕಾಯಿನ 2 ಕಾಯಿ ಸುಲಿದ್ಬಿಟ್ಟು ತುರಿದ್ಬಿಟ್ಟು ಕತ್ತಿನಲ್ಲಿ ಏಳಿಗೆ ಕತ್ತಿನಲ್ಲಿ ತುರಿದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಈ ಥರ ಬೆಳಗ್ಗೆನೇ ಸಾಗುಗಾಗ್ಬೋದು, ಚಟ್ನಿಗಾಗ್ಬೋದು, ನಾವು ಎಲ್ಲ ಅಡುಗೆಗೆ ಹಸಿ ತೆಂಗಿನಕಾಯಿ ಯೂಸ್ ಮಾಡ್ತಾನೆ ಇರ್ತೀವಿ. ಬೇಗ ಯೂಸ್ ಆಗುತ್ತೆ. ನಮಗೆ ಅಡುಗೆ ಮಾಡಬೇಕಾದ್ರೆ ಹೋಗಿ ಏನಾದರೂ ಕಾಯಿ ತುರಿದ್ದು ಎಲ್ಲ ರೆಡಿ ಮಾಡ್ಕೊಳ್ತೀವಿ ಅಂತ ಅಂದಾಗ ತುಂಬ ಟೈಮ್ ಹಿಡಿಯುತ್ತೆ. ಆವಾಗ ಅಯ್ಯೋ ಅನ್ನಂಗೆ ಆಗೋಗುತ್ತೆ. ಒಂದು ಸಲ ತುರಿದ್ಬಿಟ್ಟು ಆ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ನೋಡಿ, ಮಡಿಕೆನಲ್ಲಿ ಮಾಡ್ತಾಯಿದ್ದೀನಿ ನಾನು. ಸಿರಿಧಾನ್ಯದ ಹಿಟ್ಟು ಮಾಡಿಸ್ಕೊಂಬಂದಿದ್ದೆ ಅಲ್ವಾ, ಅದನ್ನ ಅಂಬ್ಲಿ ಮಾಡ್ತಾಯಿದ್ದೀನಿ, ಮಡಿಕೆನಲ್ಲಿ ಮಾಡ್ತಾಯಿದ್ದೀನಿ. ಅದು ಕೂಡ ಹಿಟ್ಟುಗಳನ್ನೆಲ್ಲ ಇನ್ನೂ ಬಾಕ್ಸಿಗೆ ಹಾಕಿಲ್ಲ, ಹಾಕ್ಕೊಳ್ಬೇಕು. ಜರಡೆ ಮಾಡಿಬಿಟ್ಟು ಬಾಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಎಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ. ನೋಡಿ, ಮಡಿಕೆನಲ್ಲಿ ಈಗ ಸಿರಿಧಾನ್ಯದ ಹಿಟ್ಟನ್ನು ಹಾಕ್ಕೊಳ್ತೀನಿ. ತುಂಬ ಟೇಸ್ಟಾಗಿತ್ತು. ನಿಜವಾಗ್ಲೂ ನನಗೆ 3 ಟೈಮೂ ಇದೇ ತೊಗೊಳ್ಬೇಕು ಅನ್ನಿಸ್ತು, ಅಷ್ಟು ಚೆನ್ನಾಗಿದೆ. ಮೆಂತ್ಯ, ಜೀರಿಗೆ, ಮೆಣಸು ಎಲ್ಲ ಹಾಕಿದ್ದೀನಲ್ವ ಸಿರಿಧಾನ್ಯಗಳದ್ದು, ಅದು ಹುರಿದಿರೋದಕ್ಕೂ ಅದಕ್ಕೂ ಎಷ್ಟು ಟೇಸ್ಟ್ ಇತ್ತು ಅಂತಂದರೆ
ನಿಜ ನಾನು ಬೆಳಗ್ಗೆ ಟೈಮ್ ತಿಂಡಿನೇ ತಿನ್ನೋಲ್ಲ. ಒಂದೊಂದು ಸಲ ಅಂದರೆ ಈ ಡಯೆಟ್ ಅಂತ ಅಂದಾಗ ಸ್ವಲ್ಪ ಇವನ್ನೆಲ್ಲ ಫಾಲೋ ಮಾಡಲೇಬೇಕಾಗುತ್ತೆ. ಇದು ಮೊಳಕೆ ಕಾಳು ಸಲಾಡ್ ಆಗ್ಬೋದು, ಫ್ರೂಟ್ಸ್ ಆಗ್ಬೋದು, ಮತ್ತು ಈ ಅಂಬ್ಲಿಗಳಾಗ್ಬೋದು, ಗಂಜಿಗಳು ಇದೆಲ್ಲ ಫಾಲೋ ಮಾಡಲೇಬೇಕು. ಇದಕ್ಕೆ ಬಂದು ಪಿಂಕ್ ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಪಿಂಕ್ ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಪಿಂಕ್ ಸಾಲ್ಟ್ ಆ್ಯಡ್ ಮಾಡಿಬಿಟ್ಟು ಇದಕ್ಕಿಂತ ಫಸ್ಟಿಗೆ ನೀರು ಹಾಕಬೇಕು. ಕುದಿಯೋ ನೀರಲ್ಲಿ ಯಾರೂ ಹಾಕಿ ಗಂಜಿನ ಮಾಡಬೇಡಿ. ಕುದಿಯೋ ನೀರಿಗೆ ಏನಾದರೂ ಹಿಟ್ಟನ್ನು ಹಾಕಿದ್ರೆ ಗಂಟಾಗುತ್ತೆ. ಈ ಥರ ಮಾಡೋದ್ರಿಂದ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ಹಿಟ್ಟನ್ನು ಫಸ್ಟ್ ಹಾಕ್ಕೊಂಡು ಉಪ್ಪು ಎಲ್ಲ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಬೇಕು. ಫಸ್ಟು ಸ್ಟವ್ ಮೇಲೆ ಇಡೋದಕ್ಕಿಂತ ಮುಂಚೆ ಈ ರೀತಿ ಎಲ್ಲ ಮಿಕ್ಸ್ ಕೊಟ್ಟರೆ ಅದರಲ್ಲಿರೋ ಅಂಥ ಗಂಟುಗಳೆಲ್ಲ ಒಡೆಯುತ್ತೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬೇಕಿದ್ರೆ ನಾನು ಇನ್ನೂ ಒಂದು 10 ನಿಮಿಷ ಗಂಜಿ ಮಾಡೋದು ಟೈಮ್ ಇದೆ ಅನ್ಬೇಕಾದ್ರೆ ಹಿಟ್ಟನ್ನು ಈ ರೀತಿ ಸೇರಿಸ್ಬಿಟ್ಟು ಒಂದು ಕಡೆ ಸೈಡಿಗೆ ಇಟ್ಕೊಳ್ತೀನಿ. ಆಮೇಲೆ ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ ಹಿಟ್ಟು ನೀರಲ್ಲಿ. ನೆನ್ಕೊಂಡ್ಮೇಲೆ ಸ್ವಲ್ಪ ಬಿಸಿಗಿಟ್ಟು ಸಣ್ಣ ಉರಿನಲ್ಲೇ ಕುದಿಸಿದ್ರೆ ಗಂಜಿ ರೆಡಿ ಆಗುತ್ತೆ. ಇದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಚಾಪರ್ ಮಾಡ್ಕೊಂಬಿಟ್ಟು ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಮೊಸರು, ಮಜ್ಜಿಗೆ ಯಾವುದಾದ್ರೂ ನಮ್ಗೆ ಯಾವ್ದು ಇಷ್ಟನೋ ಅದನ್ನು ನೋಡಿ ನೆನೆಯೋಕೆ ಇಟ್ಟಿದ್ದೀನಿ ಸೈಡಲ್ಲಿ. ಸ್ವಲ್ಪ ಇದು ವಿಡಿಯೋ ಕ್ಲಿಪ್ಪಿಂಗು ನನ್ನ ಮಗಳು ಮಿಸ್ ಮಾಡ್ಕೊಂಡು ಸೈಡಿಂದ ಮಾಡ್ಕೊಂಡಿದ್ದಾಳೆ, ಏನು ತಿಳ್ಕೊಳ್ಬೇಡಿ. ಇನ್ನು ನೋಡಿ, ನಾನು ಅದು ಗಂಜಿದು ರೆಡಿ ಮಾಡೋವಷ್ಟೊತ್ತಿಗೆ ಸಾಗು ಕೂಡ ವಿಷಲ್ ಬಂತು. ಈಗ ನೋಡಿ, ದೋಸೆ ಬ್ಯಾಟರ್ ರೆಡಿ ಇತ್ತು. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಏನಂದರೆ ಈ ತಿಂಡಿ ಕುತ್ಕೊಳ್ತೀವಿ ತಿಂತೀವಿ ಅನ್ನುವಾಗ ಅಷ್ಟೇ ಹಾಕೋದು. ರೊಟ್ಟಿ ಆಗಲಿ ದೋಸೆ ಆಗಲಿ ಎಲ್ಲ ಅಷ್ಟೇ, ಬಿಸಿ ಬಿಸಿದು ಚಪಾತಿನೂ ಅಷ್ಟೇ ತಿಂತೀವಿ ಇಂದಾಗಲೇ ಲಟ್ಸೋದು. ಇನ್ನು ದೋಸೆದು ಎಲ್ಲ ರೆಡಿ ಮಾಡಿ ಒಂದು ಕಡೆ ಇಟ್ಕೊಳ್ತಿದ್ದೆ. ಸಾಗೂ ಆಯಿತು, ಚಟ್ನಿನೂ ಕೂಡ ಆಗಿದೆ ನೋಡಿ. ಚಟ್ನಿನೂ ತೋರಿಸ್ತೀನಿ. ಇನ್ನು ನೋಡಿ, ಈ ರೀತಿ ಎಲ್ಲ 1-2 ಸಲ ಮಿಕ್ಸ್ ಕೊಡಬೇಕು. ದೋಸೆ ಹಿಟ್ಟು ಅಂತೂ ಈ ಥರ ಮಿಕ್ಸ್ ಮಾಡಿ ಹಾಕಿದ್ರೇ ದೋಸೆ ಚೆನ್ನಾಗಿ ಬರೋದು. ಮಿಕ್ಸ್ ಮಾಡ್ತಾನೆ ಇರಬೇಕು. ನಾನು ಮಿಕ್ಸ್ ಮಾಡೇ ಈ ಥರ ಹಾಕೋದು ನೋಡಿ. ಇನ್ನು ಸಾಗು ಆಯಿತು. ಇವಾಗ ಚಟ್ನಿಗೆ ಮಿಕ್ಸಿ ಮಾಡ್ಕೊಳ್ತೀನಿ. ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಒಗ್ಗರಣೆ ಕೊಟ್ಟಿದ್ದೀನಿ. ಸಿಕ್ಕಾಬಟ್ಟೆ ಕೆಲಸ ನನಗೆ. ಸ್ವಲ್ಪ ಸ್ಟವ್ವೆಲ್ಲ ಗಲೀಜಾಗಿದೆ. ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. 2 ಡೇಸ್ಗೆ ಒಂದು ಸಲ ಮಾತ್ರ ಕ್ಲೀನ್ ಮಾಡ್ಕೊಳ್ತೀನಿ. ಅಂದರೆ ನೈಟ್ ಟೈಮ್ ಸ್ವಲ್ಪ ಕ್ಲೀನ್ ಮಾಡೇ ಮಲ್ಕೊತೀನಿ. ಸ್ವಲ್ಪ ಎಲ್ಲ ಜಾಸ್ತಿ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋದು 2 ಡೇಸ್ಗೆ ಒಂದು ಸಲ ಶೆಲ್ಫೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ನೋಡಿ, ಹಾಲೆಲ್ಲ ಈಗ ಮನೇಲಿ ಏನಾಗುತ್ತೆ ಅಂತಂದರೆ ಮಕ್ಕಳಿದ್ರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೋಗ್ಬಿಟ್ಟು ಈ ಥರ ಸ್ಟವ್ ಮೇಲೆ ಹಾಲೆಲ್ಲ ಉಗ್ಸೋದು ಎಲ್ಲ ಮಾಡ್ತಿರ್ತಾರೆ. ನಮ್ಮ ಮನೇಲಿ ಇದು ಕಾಮನ್ ಇದ್ದೇ ಇರುತ್ತೆ. ಇನ್ನು ನೋಡಿ, ಚಟ್ನಿಗೆ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದಾಯಿತು. ಚಟ್ನಿನ ಒಂದು ಬಟ್ಲಿಗೆ, ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದ 10 ಗಂಟೆವರೆಗೂ ನನ್ನ ರೋಟೀನ್ ಸ್ವಲ್ಪ ಸಿಕ್ಕಾಬಟ್ಟೆ ಬ್ಯುಸಿ ಇರುತ್ತೆ. 5 ಗಂಟೆಗೆ ಎದ್ದೇಳ್ತೀನಿ. 5 ಗಂಟೆಗೆ ಎದ್ದರೆ ನಾನ್ ಸ್ಟಾಪ್ ಥರ ಇರುತ್ತೆ ವರ್ಕು. ಏನು ಮಾಡೋಂಗಿಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗೋ ಮನೆಯಲ್ಲಿ ಇದೆಲ್ಲ ಕೆಲಸ ಇದ್ದಿರುತ್ತೆ. ಹಸ್ಬೆಂಡು ಡ್ಯೂಟಿಗೆ ಹೋಗೋ ಅಂಥವ್ರಿಗೆಲ್ಲ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಇನ್ನು 10 ಗಂಟೆ ಮೇಲೆ ನಾನು ಸಾಂಬಾರೆಲ್ಲ ಪ್ರಿಪ್ರೇಷನ್ ಮಾಡಿಟ್ಟು, ಇನ್ನು ನನಗೆ ಕ್ಲಾತಿಂಗ್ ಬಿಸ್ನೆಸ್ ಮಾಡ್ತಿದ್ದೀನಲ್ಲ, ಕಸ್ಟಮರ್ ಬಂದರೆ ಕಸ್ಟಮರ್ ಅಟೆಂಡ್ ಮಾಡೋದು, ಮತ್ತು ವಯರ್ ಬ್ಯಾಸ್ಕೆಟ್ಗಳನ್ನು ಆರ್ಡರ್ ತೊಗೊಂಡಿದ್ದೀನಿ ಅಂತ ವಿಡಿಯೋದಲ್ಲಿ ತೋರಿಸ್ದೆ ಅಲ್ವಾ. ಈಗ ಒಂದು ಕಂಪ್ಲೀಟ್ ಆಗಿದೆ ವಯರ್ ಬ್ಯಾಸ್ಕೆಟ್, ತೋರಿಸ್ತೀನಿ ಮುಂದೆ ಹೋಗ್ತಾ. ಹ್ಯಾಂಡಲ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಹ್ಯಾಂಡಲ್ ಹಾಕಿದ್ದು ಮುಗಿದ್ರೆ ಇನ್ನೊಂದಕ್ಕೆ ತಳ ಹಾಕಬೇಕು. ಅಂದರೆ ಬ್ಯಾಸ್ಕೆಟ್ನ ಶುರು ಮಾಡ್ಕೊಳ್ಬೇಕು ಇನ್ನೊಂದನ್ನು. ಅದನ್ನು ಕೂಡ ಮಾಡ್ಕೊಳ್ತೀನಿ. ನೋಡಿ, ಚಟ್ನಿಗೆ ಒಗ್ಗರಣೆ ಮಾಡ್ಕೊಂಡಿದ್ದಾಯಿತು. ಇನ್ನು ಗಂಜಿನ ಮಾಡ್ಕೊಳ್ಬೇಕು. ಗಂಜಿ ನನಗೆ ಮಾಡ್ಕೊಂಡಿರೋದು ಸ್ವಲ್ಪ, ಅದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ. ಯಾಕಂದರೆ ನೋಡೋಣ, ಫಸ್ಟ್ ಅಲ್ವಾ ಎಲ್ಲರೂ ಟೇಸ್ಟ್ ಮಾಡ್ತಾರೆ ಅಂತ. ನೋಡಿ, ಹಿಟ್ಟು ಹೋಗಿ ತಳಕ್ಕೆ ಯಾವ ಥರ ಕೂತಿದೆ. ಈಗ ಸಣ್ಣ ಉರಿನಲ್ಲೇ, ಮಡಿಕೆನಲ್ಲಿ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ಸಣ್ಣ ಉರಿ, ಜಾಸ್ತಿ ಉರಿ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಡಬಾರ್ದು. ಸಣ್ಣ ಊರಿನಲ್ಲೇ ಮಾಡಬೇಕು. ಇನ್ನು ನೋಡಿ, ಮಕ್ಕಳಿಗೆಲ್ಲ ದೋಸೆ ಹಾಕ್ಕೊಟ್ಟಿದ್ದು ಆಲ್ರೆಡಿ ಆಗಿತ್ತು. ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಅದಕ್ಕೆ ಹೆಂಚು ಮೇಲೆ ದೋಸೆದು ಸಣ್ಣ ಸಣ್ಣ ಚೂರ್ಸ್ ಎಲ್ಲ ಕಾಣಿಸ್ತಾ ಇದೆ. ಹಸ್ಬೆಂಡ್ ಬಂದರು, ಅವ್ರಿಗೂ ತಿಂಡಿ ಕೊಟ್ಬಿಟ್ಟು ನಾನು ಗಂಜಿ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಗಂಜಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಪಕ್ಕದಲ್ಲಿ ದೋಸೆ ಕೂಡ ಹಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ಕೆಲವರೆಲ್ಲ ದೋಸೆಗೆ ಏನೇನು ಹಾಕ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಾನು ದೋಸೆಗೆ ಸ್ವಲ್ಪ ಮೆಂತ್ಯ ಆ್ಯಡ್ ಮಾಡ್ತೀನಿ. ಅಕ್ಕಿ ನೆನೆಯೋಕೆ ಇಡ್ತೀನಲ್ವ, ಉದ್ದಿನ ಬೇಳೆ ಅಕ್ಕಿ ನೆನೆಯೋಕೆ ಇಟ್ಟಾಗ ಅದ್ರ ಜೊತೆ ಮೆಂತ್ಯ ಕೂಡ ಆ್ಯಡ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ದೋಸೆ. ಇನ್ನು ಸ್ವಲ್ಪ ಅವಲಕ್ಕಿನೂ ಕೂಡ ನೆನೆಸಿಡ್ತೀನಿ. ಅವಲಕ್ಕಿನ ಹಾಕಿ ರುಬ್ಬೋದ್ರಿಂದ ದೋಸೆ ಸೂಪರಾಗಿ ಬರ್ತವೆ. ನೋಡಿ, ಈ ಕಡೆ ಗಂಜಿ ಕೂಡ ರೆಡಿ ಆಗ್ತಾಯಿದೆ, ಒಂದು ಕಡೆ ದೋಸೆ ಕೂಡ ರೆಡಿ ಆಗ್ತಾಯಿದೆ.
ಈ ಥರ ಒಂದೊಂದೇ ಬಿಸಿ ಬಿಸಿದು ಹಾಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ ನೋಡಿ. ಸಾಗು ಮತ್ತು ಚಟ್ನಿ ಪ್ರಿಪ್ರೇಷನ್ ಆಗಿತ್ತಲ್ವ. ಈಗ ನಮ್ಮ ಮನೆಯವರಿಗೆ ಟಿಫನ್ ಕೊಡೋಣ. ಇನ್ನು ಗಂಜಿ ಸಣ್ಣೂರಿನಲ್ಲೇ ಕುದೀತಾ ಇದೆ. ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಅದು ಸಿರಿಧಾನ್ಯಗಳದಿಂದ ಮಾಡಿರೋದಲ್ವ, ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಸಣ್ಣೂರಿನಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಗಂಜಿ ಕೂಡ ದೋಸೆ ಕೂಡ ಹಾಕೊಳ್ತಾ ಇದ್ದೆ. ಇನ್ನು ನೋಡಿ ನಮ್ಮ ಮನೆಯವರು ತಿರುಪತಿಗೆ ಮಂಡೆ ಕೊಟ್ಟಿದ್ದರು, ಅದಕ್ಕೆ ಗುಂಡಾಗ್ಬಿಟ್ಟಿದ್ದಾರೆ ನೋಡಿ. ಕೂದಲು ಇನ್ನು ಇವಾಗ ಬರ್ತಾ ಇದ್ದಾವೆ. ಆಡ್ಕೊಳ್ತಾ ಇದ್ದೆ, ಗುಂಡೆ ಬಟ್ಟರೆ ತಗೊಳ್ಳಿ ಇದು ಟಿಫನ್ನು ಅಂತ. ಅದಕ್ಕೆ ನಗ್ತಾಯಿದ್ರು ನಮ್ಮ ಮನೆಯವರು. ಇನ್ನು ನೋಡಿ, ಇನ್ನು ಮಧ್ಯಾಹ್ನ ತಿಂಡಿ ಎಲ್ಲ ಮುಗೀತು, ಗಂಜಿ ಕೂಡ ಕುಡಿದಿದ್ದಾಯಿತು. ಅಂತೂ ನಾನು ಹೇಳಿದೆ ಅಲ್ವ, ವಯರ್ ಬಾಸ್ಕೆಟು ಒಂದು ಪ್ರಿಪ್ರೇಷನ್ ಆಗಿದೆ ಅಂತ. ನೋಡಿ, ಇದು 2 ಆರ್ಡ್ರಿದೆ. ಪೂಜಾ ಬಾಸ್ಕೆಟು ಚಿಕ್ಕ ಸೈಜು, ಅದರಲ್ಲಿ ಒಂದು ಪ್ರಿಪ್ರೇಷನ್ ಆಗಿದೆ. ಈಗ ಅದಕ್ಕೆ ಬಾಸ್ಕೆಟ್ಗೆ ಹ್ಯಾಂಡಲ್ ಹಾಕಬೇಕು. ವೈರ್ಗಳನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹ್ಯಾಂಡಲ್ ಹಾಕಬೇಕು. ಈಗ ಎಲ್ಲ ಕೆಲಸ ಮುಗಿದ್ರೆ ಮನೆಯವರು ಕೂಡ ಕೆಲಸದ ಹತ್ರ ಹೋಗ್ತಾರೆ, ಇನ್ನು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿರ್ತಾರೆ. ನೋಡಿ, ಟೈಮ್ ಬಂದು 11:30 ಆಗಿದೆ. ಅಷ್ಟರೊಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಬಾಸ್ಕೆಟ್ಗೆ ಹ್ಯಾಂಡಲ್ ಹಾಕೋಣ ಅಂತ ಹೇಳಿ ಕೂತಿದ್ದೆ. ನೋಡಿ, ಟಿ ವಿ ರೇರ್ ನಾನು ನೋಡೋದೇ ಇಲ್ಲ. ಟಿ ವಿನ ಯಾವುದಾದ್ರೂ ಇಂಟ್ರೆಸ್ಟ್ ಆಗಿರೋ ಮೂವಿ ಬಂದರೆ ಮಾತ್ರ ಟಿ ವಿ ನೋಡ್ತೀನಿ. ಇನ್ನು ನೋಡಿ, ನಾನು ಬಾಸ್ಕೆಟ್ ಹ್ಯಾಂಡಲ್ ಹಾಕ್ತಾಯಿದ್ದೆ. ಒಬ್ಬರು ಕಸ್ಟಮರ್ ಬಂದರು, ನಮ್ಮ ಫ್ರೆಂಡ್ ಅವ್ರು ಕಳಿಸಿದ್ರಂತೆ. ಅವರು ಡ್ರೆಸ್ಸಸ್ಗಳು ಬೇಕಾಗಿತ್ತು ಅಂತ ಬಂದರು. ನೋಡಿ, ಒಬ್ಬರು ಕಸ್ಟಮರ್ ಬಂದರೆ ನಾನು ಪೂರ್ತಿ ಬಟ್ಟೆನೆಲ್ಲ ಈ ಥರ ಓಪನ್ ಮಾಡಿ ತೋರಿಸಿರ್ತೀನ. ಈಗ ಅವ್ರ ಮುಂದೆನೇ ಎಲ್ಲ ಫೋಲ್ಡಿಂಗ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅವ್ರನ್ನ ನಿಭಾಯಿಸಿ ಕಳಿಸಿ ಆದಮೇಲೆ ಈ ರೀತಿ ಒಂದು ಸಲ ಕುತ್ಕೊಂಡು ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಬಿಡ್ತೀನಿ. ಕೆಲವರೆಲ್ಲ ಹೇಳ್ತಾರೆ ನನಗೆ, ಏನು ಹೇಳ್ತಾರೆ ಅಂತ ಅಂದರೆ, ಈ ಥರ ಒಂದು ಚಾಪೆ ಹಾಕ್ಬಿಟ್ಟು ಬಿಟ್ಬಿಡಿ ಅಂತ. ಬಟ್ ನನಗೆ ಅದು ಇಷ್ಟ ಆಗಲಿಲ್ಲ. ಆ ಥರ ಚಾಪೆ ಹಾಕ್ಬಿಟ್ಟು ಬಿಟ್ಟರೆ ಮತ್ತೆ ಎಲ್ಲ ಬಟ್ಟೆ ಸುಕ್ಕಾಗೋಗುತ್ತೆ. ಈ ಥರ ಫೋಲ್ಡ್ ಮಾಡಿ ನಾನು ಯಾರೇ ಕಸ್ಟಮರ್ ಬಂದ್ರೂ, ಅಲ್ಲೇ 1 ಮಂತ್ ಆಯಿತು ನಾನು ಬಟ್ಟೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಯಾರೇ ಬಂದ್ರೂ ಎಷ್ಟು ನನ್ನ ತಂದಿರೋ ಐಟಮ್ ಪೂರ್ತಿ ತೋರಿಸಿದ್ರು ನಾನು ಈ ಥರ ಫೋಲ್ಡ್ ಮಾಡಿಟ್ಟೆ ಆಮೇಲೆ ಮತ್ತೆ ತೋರಿಸ್ತೀನಿ ಮತ್ತೆ ಬಂದವ್ರಿಗೆ. ಇದು ಬೆಸ್ಟು ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಈ ಥರ ಗುಡ್ಡೆ ಹಾಕ್ಕೊಂಡು ಅವ್ರಿಗೆ ತೋರಿಸಿದ್ರೆ, ಒಂದು ಪ್ಯಾಂಟು ವೇಲು ಮಿಸ್ ಆಯಿತು, ಅದ್ರ ಪ್ಯಾಂಟ್ ಇದಕ್ಕೆ ಇದ್ರ ಪ್ಯಾಂಟು. ಈಗ ಸ್ಟಾರ್ಟಿಂಗು ಇನ್ನೂ ಸ್ವಲ್ಪ ಇನ್ನೂ ಅದ್ರ ಬಗ್ಗೆ ಅಷ್ಟು ಮಾಹಿತಿ ನಮಗೆ ಬಟ್ಟೆ ಬಿಸ್ನೆಸ್ ಬಗ್ಗೆ ಅಂದರೆ ಎಲ್ಲದನ್ನು ಮೆಮೊರಿಯಾಗಿ ಇಟ್ಕೊಳ್ಳೋದಕ್ಕಾಗಲ್ಲ. ಈಗ ಯಾವ ಪ್ಯಾಂಟಿಗೆ ಅದು ಒಂದೊಂದೇ ಕಲರ್ ಒಂಚೂರು ಮಿಸ್ ಮ್ಯಾಚ್ ಆಯಿತು ಅಂತಂದರೆ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟಿದ್ದಾಗೋಯ್ತು. ಪೂರ್ತಿ ಚಾಪೆ ಖಾಲಿ ಆಯಿತು. ಹಿಂಗೆ ನಂಗೆ ನೀಟಾಗಿದ್ರೇ ಇಷ್ಟ ಆಗೋದು. ಅದೆಲ್ಲ ಹಂಗೆ ಮಿಶಿ ಥರ ಜಾತ್ರೆ ಥರ ಎಲ್ಲ ಅಳ್ಕೊಂಡಿದ್ರೆ ಇಷ್ಟ ಆಗಲ್ಲ. ನೋಡಿ, ಎಲ್ಲ ಜೋಡಿಸ್ಕೊಂಡಿದ್ದಾಯಿತು. ನೋಡಿ, ಎಲ್ಲ ನೀಟಾಗಿ ಜೋಡಿಸಿ ಕ್ಲೀನ್ ಮಾಡಿಬಿಟ್ಟೆ. ಅದನ್ನು ಇನ್ನು ಹ್ಯಾಂಡಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬಾಸ್ಕೆಟ್ಗೆ ಹ್ಯಾಂಡಲ್ಲು ಅರ್ಧ ಆಯಿತು. ಹ್ಯಾಂಡಲ್ ಕೂಡ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ವಯರ್ ಬಾಸ್ಕೆಟ್ದು 2 ತೋರಿಸ್ತೀನಿ ಮುಂದೆ. ನೋಡಿ, ಈ ಹ್ಯಾಂಡಲ್ ಹಾಕ್ಬೇಕಾದ್ರೆ ಏನಾಗುತ್ತೆ ಅಂದರೆ ಮಧ್ಯ ಎದ್ದೋಗ್ಬಿಟ್ರೆ ಅದೆಲ್ಲ ಸ್ವಲ್ಪ ಲೂಸ್ ಆಗೋಗ್ಬಿಡುತ್ತೆ. ಒಂದು ಹ್ಯಾಂಡಲ್ ಹಾಕೋ ಕುತ್ಕೊಂಡ್ಬಿಟ್ರೆ ಒಂದು ಸೈಡ್ ಹ್ಯಾಂಡಲ್ ಕಂಪ್ಲೀಟ್ ಆಗೋವರೆಗೂ ಮತ್ತೆ ಏನು ಕೆಲಸಕ್ಕೂ ಹೋಗಬಾರ್ದು. ಬಟ್ ಆದರೂ ನಾನು ಸ್ವಲ್ಪ ಬ್ಯುಸಿ ನೋಡಿ. ಅದರೊಳಗಡೆ ಅಡುಗೆ ಕೂಡ ಮಾಡ್ಕೊಂಡು ನಮ್ಮನೆ ಊಟಕ್ಕೆ ಬರ್ತೀನಿ ಅಂತ ಕಾಲ್ ಮಾಡಿದರು. 1:30 ಊಟಕ್ಕೆ ಬಂದುಬಿಡ್ತಾರೆ. ಇನ್ನು ಮೀನು ಸಾಂಬಾರು ಮಾಡಿದೆ ಊಟಕ್ಕೆ. ಮಂಗಳವಾರ ಮೀನು ಸಾಂಬಾರಿಗೆ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಬೆಂದಿದೆ ಆಲ್ರೆಡಿ. ನೋಡಿ, ಸಾಂಬಾರು ಕೂಡ ಆಗಿದೆ. ಇವಾಗ ಮುದ್ದೆ ರೆಡಿ ಆಯಿತು. ಮುದ್ದೆನ ತಟ್ಟೆಗಿಟ್ಟು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಅವರು ಊಟ ಕೊಟ್ಟು ಅದೆಲ್ಲ ನಾನಿವೇನು ವಿಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಲ್ಲ. ನಾನು ಕೂಡ ಊಟ ಮುಗಿಸ್ಕೊಳ್ತಾ ಇದ್ದೀನಿ. ರೈಸ್ ಎಲ್ಲ ಫುಲ್ ಕಂಟ್ರೋಲ್ ಮಾಡಿದ್ದೀನಿ, ಯಾಕಂದರೆ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಲ್ವ. ಹಾಗಾಗಿ ನೋಡಿ, ಇನ್ನು ಊಟ ಎಲ್ಲ ಮುಗಿಸಿದ ಮೇಲೆ ಹ್ಯಾಂಡಲ್ ಕೂಡ ಕಂಪ್ಲೀಟ್ ಆಯಿತು. ಈಗ ಇದಕ್ಕೆ ಉಕ್ಸ್ ಹಾಕಿದ್ರೆ ಬ್ಯಾಗು ರೆಡಿ ಆಗೋಯ್ತು. ಇದಕ್ಕೆ ಮತ್ತೆ ಇನ್ನೇನಿಲ್ಲ. ಸ್ವಲ್ಪ ಟೈಟಾಗಿ ಆ ಥರ ಅಲ್ಲೊಂದೆರಡು ಟ್ಯಾಗ್ ಹಾಕ್ಬಿಟ್ಟು ಕಟ್ಟಿದ್ರೆ ಬ್ಯಾಗು ಕಂಪ್ಲೀಟ್ ಆಗುತ್ತೆ. ಪೂಜಾ ಬಾಸ್ಕೆಟು. ಅದಕ್ಕಿನ್ನೂ ಸ್ವಲ್ಪ ಟ್ಯಾಗ್ ಟೈಪ್ ಹಾಕ್ಬಿಟ್ಟು ಕಟ್ಟಬೇಕು. ಅದು ಬ್ಯಾಗಿಗೆ ಅಂದರೆ ಬ್ಯಾಗಲ್ಲಿಯೇ ಈಗ ಬಂದಿದೆ ಅಲ್ವಾ ನೋಡಿ, ಅಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆಯಲ್ವ, ಅದನ್ನು ಆ ಥರ ಕಾಣ್ದಂಗೆ ಟೈಟಾಗಿ ಕಟ್ಟಬೇಕು. ಟ್ಯಾಗ್ ಥರ ಹಾಕಿ ಅದನ್ನು ಕಟ್ಟಿದ್ರೆ ಬ್ಯಾಗು ಕಂಪ್ಲೀಟ್ ಆಯಿತು. ಇನ್ನು ನೈಟು ಕೂಡ ಏನು ಅಷ್ಟು ಅಡುಗೆಗಳಿಗೆ ಹೋಗಲಿಲ್ಲ, ಯಾಕಂದರೆ
ಎಲ್ಲ ಸಾಂಬಾರು ಕೂಡ ಇತ್ತು, ರೈಸ್ ಇತ್ತು. ಮುದ್ದೆ ಬೇಡ ಅಂತ ಹೇಳಿದ್ರು, ರೈಸೇ ತಿಂದ್ಕೊಂಡ್ರೆ ಆಯಿತು ಅಂತ. ಸ್ವಲ್ಪ ಮಧ್ಯಾಹ್ನ ಟೈಮ್ ಮುದ್ದೆ ಊಟ ಮಾಡಿದ್ರೆ ನೈಟ್ ಅಷ್ಟು ಬೇಗ ಹಶ್ವಾಗಲ್ಲ. ಇನ್ನು ನೋಡಿ ನಾನು ನೈಟು ಎಲ್ಲ ಶೆಲ್ಫೆಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡಿಬಿಟ್ಟೆ. ಪಾತ್ರೆಗಳೆಲ್ಲ ಕ್ಲೀನಾಗಿ ತೊಳೆದಿಟ್ಟು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಶೆಲ್ಫೆಲ್ಲ ಒರೆಸಿ, ಸ್ಟವ್ಗಳನ್ನೆಲ್ಲ ಒರೆಸಿ, ಮಿಕ್ಸಿ ಎಲ್ಲ ಏನು ಒಂದು ಸಲ ಒರ್ಸೋಕೆ ಹಿಡಿದ್ರೆ ಫುಲ್ಲು ಶೆಲ್ಫ್ ಮೇಲೆ ಇರೋದೆಲ್ಲ ಪೂರ್ತಿ ಡೀಪಾಗಿ ಒರೆಸ್ಕೊಂಬಂದ್ಬಿಡ್ತೀನಿ ಡೈಲಿ. ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಇದನ್ನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದಾಳೆ ಹಿಂದೆಯಿಂದ. ನನಗೆ ಗೊತ್ತೇ ಇಲ್ಲ, ಆಮೇಲೆ ಕೇಳ್ತಾ ಇದ್ದೆ ವಿಡಿಯೋ ಮಾಡ್ಕೊಳ್ತಾ ಇದೆಯಾ ಅಂತ. ಹ್ಞೂ ಅಂತ ಹೇಳ್ತಿದ್ಲು. ಈ ರೀತಿ ಇರುತ್ತೆ ನನ್ನ ಬೆಳಗ್ಗಿನ ರೊಟೀನ್, ಬೆಳಗ್ಗೆಯಿಂದ ಸಂಜೆವರೆಗೂ. ಯಾರಿಗೆಲ್ಲ ಇಷ್ಟ ಆಯಿತು, ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ನೋಡಿ ನೈಟ್ ಅಲ್ವಾ, ನಾನು ಶೆಲ್ಫ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇವರೆಲ್ಲ ಹೋಮ್ವರ್ಕು, ಕ್ಲಾಸ್ ವರ್ಕ್ಗಳೆಲ್ಲ ಮುಗಿಸ್ಕೊಳ್ತಾಯಿದ್ರು. ಶೆಲ್ಫೆಲ್ಲ ಕ್ಲೀನ್ ಮಾಡಾದಮೇಲೆ ನಾನು ಒಂದು ಲೋಟ ಕಷಾಯ ಮಾಡ್ಕೊಂಡು ಕುಡಿದು, ಇನ್ನೂ ನೋಡಿ ಸ್ಟವ್ ಎಲ್ಲ ಒರೆಸಿದ್ದಾಯಿತು. ಈಗ ಒಲೆಗಳನ್ನೆಲ್ಲ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಟೈಮು ಈ ರೀತಿ ಶೆಲ್ಫೆಲ್ಲ ನೀಟಾಗಿ, ಸ್ಟವ್ ಎಲ್ಲ ಕ್ಲೀನಾಗಿದ್ದರೆ ಒಂಥರ ಮೈಂಡ್ ಫ್ರೆಶ್ ಇರುತ್ತೆ. ಏನಾದರೂ ಈಗ ಅಡುಗೆ ಮನೆಗೆ ಬಂದ ತಕ್ಷಣ ಖುಷಿ ಆಗುತ್ತಪ್ಪ, ಎಲ್ಲ ಕ್ಲೀನಾಗೈತೆ, ಏನಾದರೂ ಮಾಡೋದಕ್ಕೆ, ಟಿಫನ್ ಮಾಡಲಿಕ್ಕಾಗಲಿ ಏನು ಮಾಡೋದಕ್ಕೂ ತುಂಬ ಖುಷಿಯಾಗೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ.